ಎಲ್ಲ ಹೇಳಂಗಿಲ್ಲ ಸರ್, ದಯವಿಟ್ಟು ತೆಗಿಬೇಕು. ನಿಮಗೆ ಗಾವ್ ಆಗ್ಬೇಕ್ರೆ ಕುಂದ್ರಂದ್ರ ಕುಂದಿರ್ತೀನಿ, ನಿಂದ್ರಂದ್ರ ನಿಂದಿರ್ತೀನಿ. ಅವಂದೇ ಕಾಸೆ ಬಿಡು ಮತ್ತ. ಸೊ ನಿನ್ನ ಅಪೇಕ್ಷೆ ಮೇಲೆ ಬಾಗಂದ್ರೆ ಇಲ್ಲೇ ಗೊತ್ತಲ್ಲ ಬಾಯ್ನ, ಅವೆಲ್ಲ ದೇವ್ರು ಕೊಟ್ಟು ಪಿ ಅಸಹ್ಯ ಮಾಡಬಾರ್ದು. ಎಲ್ಲಿ ಕೊಂತ್ರಿ ನಮ್ಮ ಹಣೆ ಬರ ಹಣ್ಣಾಗಿಂದ ಕಿವ್ಯಾಗಿಂದ ತೆಗಿತಂತ ಹೊಯ್ಕೊಂತೀನಿ, ಹೊಟ್ಟಾಗಿಂದ ಗಟ ಸ್ವಚ್ಛ ಮಾಡಂತ. ಇಲ್ಲ ಇಲ್ಲೇ ನಿಂದ್ರು ಒಂದ್ ಸಾರಿನ ಸೌಟ್ ತಗೊಂಡ್ ನಿನ್ ಹೊಟ್ಟೆ ಹಾಕ್ತಿರ್ ಕಳಿಸ್ತಿತ್ತು. ಬೇರೆ ಮುಸಳಿ ನೋಡಿದಾಗ ಗೊತ್ತಾಗಿತ್ತು ಇವ ಉತ್ತೂರು ಕುಮಾರ ಮಾತಷ್ಟ ಅಂತ. ನಿನ್ ನೋಡಿ ಬಿದ್ದು ಬರಕತ್ತ ಬಿದ್ದು ಬಂತು. ಆಯ್ ಬೈ ಡಾಕ್ಟರ್, ನಿಂತಲ್ಲೇ ನಿನಗೆ ಏನಾಗಿತ್ತು ಅಂತ ಚೆಕ್ ಮಾಡಿ ಹೇಳ್ತೀನಿ. ತಾ ಕೈ ಆಟ ಚೆನ್ನಾಟ. ಅಂದಂಗ ನಿನಗೆ ಏನಾಗಿತ್ತು ಬಾಬಾ? ನಿನ್ ಹಿಡಿದು ಚಪ್ಪಲ್ಲೇ ಬಿಡಂಗಾಗೈತಿ. ಈ ಡಾಕ್ಟರ್ ನೀ ಇಲ್ಲ, ನೀ ಹೇಳು. ಮರ್ತು ಬಿಟ್ಟಿದ್ದೆ, 5 ನಿಮಿಷ ಇಂಜಿನಿಯರ್ ಬಿಟ್ಟಿದ್ದೆ ನಾನು. ಎದೆ ಬಡಿತ ಇವೇನು ಜನಪದ ಹಾಡ ಇಲ್ಲ, ಇವು ನಿಮ್ಮ ಅವ್ನು ಸೋಬಾನ್ ಪದ ಹಾಕಿ ಬಿಟ್ಟಿದ್ದಾಳೆ. ಕಣ್ಣು ಕೆಂಪಾಗ್ಯಾವ, ಹೊಟ್ಟೆ ಉಪ್ಪೈತಿ, ಹಂಗಲ್ಲ ಓಡಾಡ್ತಾವಲ್ಲ. 3 ದಿವಸ ಕನ್ಫರ್ಮ್ ಏನು ಬರ್ಕೊಂಬಿಡಿ. ನಿಮ್ಗಿದೆ ಏನು ನಿಮಗೆ ಇಲ್ಲ. ಅವನು ನಂದು ರಿಪೋರ್ಟ್ ಅಲ್ಲೇ ಕೊಟ್ಟಿದ್ದೆ. ಅವ್ನು ನನಗಿಂತ ಮುಂಚೆ ಬಂದಕ್ಕೆ ನಂದ ಕೇಳ್ಕೊಂಡು ಏನೂ ಆಗಿಲ್ಲ ಅಂತ ಹೇಳಕತ್ತಿದ್ನಿ ನಾನು. ಯಾವಾಗ HIV ಸರ್ಟಿಫಿಕೇಟ್ ಕೊಟ್ಟನಾಗ ನೀವು ಕೊನೆ ಆಸೆ ಅನ್ನೋದು ಈ ಜನ್ಮದ ಕೊನೆ ಆಸೆ ಅಂದ್ರೆ ಗಜಮ ಬಂದ್ಬಿಟ್ರೆ ನೀವು 10 ಎಕರೆ ಹೊಯ್ಕೊಂತ ಹೋದ್ರೆ ಇನ್ನೂ ಅದ ಗುಂಡಾಗ ಹೋಗ್ಲಿ. ಇನ್ನೊಂದು 10 ಎಕರೆ ಅದಾಗಲಿ. ಈ ತೀರ್ಥಯಾತ್ರೆ ನಮ್ಮ ಅಪ್ಪ ಹೋದ್ ಮತ್ತೆ ತೀರ್ಥೊಂಡ್ಬಿಟ್ಟೆ. ಬಾರ್ ಅಡ್ಡಾಡ್ ಕುಡಿದಲ್ರಪ್ಪ. ಮತ್ತ ಪಾರ್ಸಲ್ ತರಿಸ್ಬಿಟ್ಟು ಅದಲ್ಲ, ಈ ಕಾಶಿ ರಾಮೇಶ್ವರ ಆ ಕಡೆ ಗಯ ಜಾತ್ರೆ ಮುಗಿದ್ನಾಗ ಅದನ್ನ ಹೋಗ್ಬಿಡು. ಇನ್ನು 9 ದಿವಸ 9 ತಾಸು 9 ನಿಮಿಷಕ್ಕೆ ನೀ ಸಾಯ್ತಿಲ್ಲ. ಏನಾಯ್ತು ಕೇಳು. ನನ್ನ ಹೆಣ್ಮಕ್ಳು ಶಾಪ. ಕನ್ನಡ ನಾಡಿನ ಏಕೈಕ ಸುಪ್ರಸಿದ್ಧ ಭಯಂಕರ ಕಂಪೌಂಡರ್ ಡೈರೆಕ್ಟರ್ ಡಾಕ್ಟರ್ ನನ್ನ ಕಾಲಿಗೆ ಬೀಳತ್ ಹೆಂಗಾರ ಮಾಡಿ ನಾನು ಬದುಕಿಸ್ಬ. ಸರಿ ನಿಮ್ಮಂತ ದರಿದ್ರ ನನ್ನ ಮಕ್ಕಳು ಕಾಲಿಗೆ ಬಿದ್ದು ಹೆಪಾಟಿ ಚಿಪ್ ಉಗ್ರ ಬರ್ಲಾರ್ದ ಮಾಡಿಟ್ರಿ ಮಕ್ಕಳ. ಮತ್ತೆ ಯಾವ ಪಟ್ಟು ಚಿಪ್ಲಿ ನೀನು ಉಳಿಸ್ತೇನೆ ಅಂತ ನೀನೊಂದು ಕೆಲಸ ಮಾಡ್ಬೇಕು. ಇವತ್ತು ರಾತ್ರಿ 10 ಗಂಟೆಗೆ ನಿನ್ನ ಹೆಂಡತಿನ ಕರ್ಕೊಂಡು ನಮ್ಮ ದವಾಖಾನಿಗೆ ಬಾಳೆ. ಯಾಕಾಗ ನೀ ನಿತ್ಯಾನಂದ ಸ್ವಾಮಿ ತಮ್ಮ ನೀ ಅವ್ನು ಗಂಡಸರ್ಗ ಆರಾಮಿಲ್ಲವ್ರು ಹೆಂಗಸರ್ ಬಿಡಂತೀರ. ತಿಳ್ಕೊಬೇಡ್ರಿ, ನಿಮಗೆ ಸಲನ ತಿರ್ತಿ ಗುಳಿಗೆ ಪಳಗಿ ತಂದು ಕೊಡಕ್ಕೆ ಒಂದು ಜೀವ ಬೇಕಲ್ರಿ ನಮಗೆ. ಹಿಂಗ ಆದ್ರೆ ನಾನು ಇನ್ನೂ ಮದುವೆ ಆಗಿಲ್ಲ ಸರ್. ಓ ಶಿಟ್. ಓ ಶೀಲಾನ್ ಶೀಟ್. ಮದುವೆ ಆದ್ಮೇಲೆ ಕರ್ಕೊಂಬ ಅಷ್ಟ ಮಾಡ್ತೀನಿ. ಮತ್ತೀಗ 9 ದಿವಸ 9 ಆಸೆ ಸಾಯ್ತೀನಿ. ಸಾಯ್ದ ಬದು ಕುಳಿದ್ರೆ ಹಾಕಿನಿ ಹಿರ್ಕೊಂಬ. ನಿಮ್ ದವಾಖಾನೆ ಐತಳ ಸುಡಗಾಡ್ನಾಗ 2 ಆಜುಬಾಜು ಮಾಡಿ ಅಂದ್ರೆ ಆಂಬ್ಯುಲೆನ್ಸ್ ಬಾಡಿಗೆ ಬಹಳ ಕೇಳಕತ್ರ ಬಾಬಾ. ಹೆಚ್ಚಾನೆಚ್ಚು ನಮ್ಮ ಪೇಷಂಟ್ ಅಲ್ಲಿಗೆ ಹೋಗ ಒಂದು ದೂರ ಎದಕ್ ಮಾಡಿದ್ರಿ. ಕರ್ಸೋದು ತೆಗ್ಸೋದು ಮುಚ್ಚೋದು ಕಳ್ಸೋದು, ಕರ್ಸೋದು ತೆಗ್ಸೋದು ಮುಚ್ಚೋದು ಕಳ್ಸೋದು. ಮೊನ್ನೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಒಂದಾದ ತೆಗಿನಾಗ 49 ಹೆಣ ಕುಂದ್ರಿಸಿದ್ವಿ. ನೀ ಬೆಟ್ಟ ಅಲ್ಲಿ ನೋಡ್ಲಿ ಹಾಫ್ ಸೆಂಚುರಿ ಆಗ್ಬಿಡ್ತಿತ್ತು, ಬ್ಯಾಗ್ ಬಿಡ್ತಿದ್ದೆ. ಅನ್ನಂದ್ ನಿಮ್ದು ಊರು ಯಾವ ಸರ್? ಇಡೀ ವಿಶ್ವವೇ ನನ್ನೂರು, ಆಕಾಶವೇ ಹೊದಿಕೆ, ಭೂಮಿಯೇ ಹಾಸಿಗೆ. ನೀನೇ ನನ್ನ ಕಡೆ ಪೇಷಂಟ, ನಿಮ್ಮ ನಾನೇ ನಿನ್ನ ಕಡೆ ಡಾಕ್ಟರ್. ಬಾರೋ ಆಪರೇಷನ್ ಮಾಡ್ತೀನಿ ಬಾರೋ. ಏನು ಸಾಕ್ಷಿ ಕಾನೊಳಗೆ ಚಿಕನ್ ಕಟ್ ಮಾಡಿರ್ತಾನೆ ಕಲೀಸ ನೋಡಿ ಭಾಳ ದಿವಸ. ಅದೇನು ಮನುಷ್ಯರ ಕುಡಿದ ದನದ ಕುಡಿದ ಇದು ಅವ್ರವ್ರ ಸೈಜಿನ ಪ್ರಕಾರ ಸೂಜಿ ಹೊರಗೆ ಬರ್ತಾವ. ಸೂಜಿನ ಇಲ್ಲ ಬ್ಲೂಟೂತ್ ಈಗ ಚುಚ್ಚಕ್ಕೆ ಹೋಗ್ತೀನಲ್ಲ ಗೊತ್ತಾಗ್ಬಿಡ್ತೈತಿ. ಇಲ್ಲೇ ಚೂಸ್ತಾನೆ ಅಲ್ಲೋ ಕೂತು ಬಿಡ್ತೈತಿ. ಜಾತ್ರೆ ವ್ಯಾಪಾರ ಮಾಡಕ್ ಬಂದ್ರೆ ಹುಚ್ಚ ನನ್ನ ಮಕ್ಕಳು. ನಾವೇ ಹುಚ್ಚ, ನೀವು ಹುಚ್ಚ, ನಿಮ್ಮ ಅಪ್ಪ ಹುಚ್ಚ, ನಿನ್ನ ಹೆಂಡತಿ ಹುಚ್ಚ, ನಿನ್ನ ಮಕ್ಕಳು ಹುಚ್ಚರು. ನನಗೆ 2 ಮಕ್ಕಳಿಲ್ಲ. ಮದುವೆ ಆದ್ಮೇಲೆ ಹುಚ್ಚರಾಕಾರ ಅವ್ರಿಗೂ ಹುಚ್ಚರು ಮಾಡಿದೆ. ಸರ್ ಅಲ್ಲಿ ಯಾರು ಕರಿತಾರ? ನಿಮ್ಮ ಅವ್ನು ಹುಚ್ಚ ನಾನು ಹುಚ್ಚ ಅಂತ ನೀನು ಕೊಚ್ಚು ಕೊಲೆ ಮಾಡ್ತಿದ್ದೆ. ಆದ್ರೆ ಏನ್ ಮಾಡಿದೆ ಇವತ್ತು ಮಚ್ಚ ಮರ್ತು ಬಂದಿರಿ. ಇದ್ದೊಂದು ಪೇಷಂಟ್ ಹೊಯ್ಕೊಂತ ಹೋತು. ಈಗ ಯಾರಿಗೆ ಚುಚ್ಚು ಬಾಂತ ಇನ್ನೊಂದು ಪೇಷಂಟ್ ಬಾಂತಿಲ್ಲಿ. ನಮ್ಮ ಉಣೆಗೆ ಮುದುಕೇರಿ ನಂದಂತ ಶಾಖವಾದ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ಕಾಮಿಡಿ ಟೈಮ್.
ಹೊಸದಾಗ ಬಂದಾಳ ಹೆದರಿಸಿ ಬಿಟ್ವಿ ಅಂದ್ರೆ ಬಸ್ ಫ್ರೀ ಅದಾವ್ರಿ ಹತ್ತು ಹೋದ್ಲಂದ್ರೆ ಜಿಲ್ಲಾದಿಂದ ಜಿಲ್ಲಾ ಜಂಪ್ ಹಾಕಳ ವ್ಯವಸ್ಥೆ ಬೇಡ ಬಾಯ್ ಮಾಡ ಅಂತ ಹೇಳಿ ನಿಮ್ಗೆ ಏನಾಗಿತ್ತು ಕೈ ನೋವಾ ಏನ್ ಕಾಲ್ ನೋವಾ ಏನ್ ನಿಮ್ದು ಸಂಜೆ ಗೊಂದಿ ನೋವಾ ನಿಮಗೆ ಏನು ನೋಯಿಲ್ಲ ಅಂದ್ರೆ ನಾ ಬಿಡು ಮಗಲ್ಲ ಮ್ಯಾಗ ಬಿದ್ದು ಚೆಕಪ್ ಮಾಡವನ ಚೆಕಪ್ಪ ಒಂದು ಸರಿ ಯಾಕ್ರಿ ನಾನು ಎರಡು ಸರಿ ಮಾಡಿಸ್ಕೋಬೇಕು ಅಂತೀನಿ ಆದ್ರೆ ಒಬ್ರು ಮಾಡೋರೇ ಇಲ್ಲ ಚೆಕಪ್ ಈ ಮಾತು ವಾಪಸ್ ತೊಗೆಯವ್ನಿ ಜಾತ್ರೆಗೆ ಹೊಸ ಮಂದಿ ಡಾಕ್ಟರ್ ಬರ್ತಾರ ಮಾತ ನೀವು ಚಿಂತೆ ಮಾಡಬೇಡಿ ಆದ್ರೆ ನಿಮ್ಮಂತ ವಯಸ್ಸಿನ ಹುಡುಗರು ಚಿಂತೆ ಮಾಡ್ಲೇಬಾರ್ದು ಯಾಕಂದ್ರೆ ಚಿತೆ ಸತ್ತ ಹೆಣ ಸುಟ್ರೆ ಚಿಂತೆ ಅನ್ನೋದು ಬದುಕಿರೋ ಮನುಷ್ಯನ್ನೇ ಸುಡುತ್ತಂತೆ ನಿಮ್ಮ ಒಂದು ವಾಂಗಿ ಮಾತೆ ಚಂದ ಹೇಳ್ತೀರಿ ಅಂತಂದೆ ಅಂದ್ರೆ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನ್ನ ಹೆಸರು ನಿಮ್ಮ ಅವ್ವರ್ದು ಕೇಳಿಲ್ರಿ ನಿಮ್ದು ಕೇಳಿದ್ರಿ ಎಷ್ಟು ಚಂದ ಬರುತ್ತೆ ಬಾಯ ಕೆಲವೊಂದು ಪೇಷಂಟ್ ಬಂದಿರ್ತಾವ್ರಿ ನಮ್ಮ ದವಾಖಾನಿಗೆ ಧ್ವನಿ ಕೇಳಿದ್ರೆ ನಾನು ಬಾಯಾಗ ಮಡ್ಕೆ ತುರುಕಿ ಕೊಂದು ಬಿಡ್ಬೇಕು ಅನ್ಸುತ್ತ ಹಿಂಗ ಬೇಕನ್ನ ಹೋಗಿಪ್ಪ ನಂಗೆ ನಾಚಿಕೆ ಬರುತ್ತೆ ಅಯ್ಯೋ ಅಯ್ಯೋ ಈ ಡಾಕ್ಟರ್ ಮುಂದೆ ವಕೀಲರ ಮುಂದೆ ನಾಚಬಾರ್ದ್ರಿ ಬಿಚ್ಚಿ ತೋರಿಸಿ ಬಿಡ್ಬೇಕು ಮನಸ್ಸು ಹಂಗಂದ್ರ ನನ್ನ ಹೆಸರು ಗಂಗವ್ವ ವಾವ್ ಗಾಂಗೆ ನಂಗೆ ಅಲ್ವೇದು ಗಂಗವ್ವ ಅದ ನೀವು ಹೇಳಿದ್ರಿ ನಾ ಅಲ್ಲೇ ತೋಂಡ ಮಾಡಿದ್ರಿ ಚಲೋ ಮಾಡಿದ್ರಿ ಅಂದ ಗಿದ ಹೆಸರು ಯಾಕಿತ್ರಿ ಯಾಕಿಟ್ಟಿರ್ಬೇಕಂತೀರಿ ಮೋಸ್ಟ್ಲಿ ಹಿಂಗಾಗಿತ್ರಿ ಹೆಂಗಾಗತ್ರಿ ನಿಮ್ಮವ್ವ ನಿನ್ನ ಕಳುಲಿ ಹರ್ದ ಏನ್ ಹೋಗ್ತಾರ ಡಾಕ್ಟರ್ ಏನ್ ಹೋಗ್ತಾರ ಮತ್ತೆ ತಂಡಾಗಿ ನಾವು ಯಾಕಂದ್ರ ಎದ್ದ ನಿಂತಿರ್ತಾವ ನಮ್ಮ ಅಂದಿಲ್ಲಿ ಇನ್ನು ಒಳಗಿನ ಮಂದಿಗೆ ಗೊತ್ತಾದ್ರೆ ಬೀಳ್ತಾವ ಬಾ ಅಂತೇಳಿ ನಿನ್ನ ಲುಂಗ್ಯಾಗ ಸುತ್ತಿ ಗಂಗಾ ನದಿ ದಡ್ದಾಗ ಹೋಗ ಯಾರೋ ಸಾಕಾರ ನಿಮಗೆ ಹಂಗೆ ಹೆಂಗೆ ಹೆಸರಿಟ್ಟಾರ ಏನಂತೀಯೋ ಶಕ್ತಿಗೆ ಬರಬೇಡ್ರಿ ಕರೆ ಇದ್ರೆ ಕರೆ ಅಂದ್ರೆ ಸುಳ್ಳು ಇದ್ರೆ ಸುಳ್ಳು ಸುಳ್ಳು ಎಲ್ಲಾರ ಹುಟ್ಟು ಯಾವಾಗಾರ ಹುಟ್ಟು ನಮ್ಗೆ ಎದಕ್ ಬೇಕದು ಅನ್ನಂಗ ನಿಮ್ ಕೈ ಕೊಡ್ತೀರಿ ಯಾಕೆ ನಾಡಿಡ್ದು ಬಾಡಿ ಚೆಕ್ ಮಾಡ್ಲಿಕ್ಕೆ ಹುಣ್ಣಿಮಿಂದ ಆಡ್ಸಲ್ಲು ಇಕ್ಕರಿಸ್ತಾಳ ನಾನು ಇಲ್ಲಿವರೆಗೂ ಯಾವ ಗಂಡಸರಿಗೂ ಕೈ ಕೊಟ್ಟಿಲ್ಲಪ್ಪ ದೊಡ್ಡ ತಪ್ಪು ಮಾಡ್ರಿ ನೀವು ಎಲ್ಲಿ ಫಿಗರ್ ಪರ್ಸನಾಲಿಟಿ ನೋಡಿದ್ರೆ 8 ಹುಡುಗರನ್ನ ಮಣ್ಣಾಗ ತುರಿಕೆ ಬಂದಿ ಅಂತ ಮಾಡಿದ್ದೆ ನಾನು ನೋಡಿದ್ರ ನೀವು ಕೈ ಕೊಡ್ಬೇಕು ಇಲ್ಲಾಂದ್ರೆ ಗೌರ್ಮೆಂಟ್ ಬಜೆಟ್ ಮಂಡನೆನೇ ಮಾಡಕ್ಕಾಗಲ್ಲ ನಾ ಕೈ ಕೊಡೋದಕ್ಕೂ ಅದಕ್ಕೂ ಏನ್ರಿ ಸಂಬಂಧ ಈಗ ನೋಡ್ರಿ 8 ಹುಡುಗರು ಕೈ ಕೊಟ್ರಿ ಅಂತ ತಿಳ್ಕೊಂಡು ಅವ್ರು ಸೀದಾ ದೇವದಾಸ ಆಗಿ ಎಲ್ಲಿಗೆ ಹೋಗ್ತಾರ ಎಲ್ಲಿಗೆ ಹೋಗಾರ ಬಾರಿಗೆ ಹೋಗ್ತಾರ ಬಾರಿಗೆ ಹೋಗಿ ಅವ್ರು ಸೆರೆ ಕೊಡಿದ್ರೆ ರೊಕ್ಕ ಎಲ್ಲಿಗೆ ಹೋಗುತ್ತಾ ಎಲ್ಲಿ ಹೋಗುತ್ತಾ ಸರ್ಕಾರಕ್ಕೆ ಹೋಗುತ್ತಾ ಸರ್ಕಾರ ರೊಕ್ಕ ಹೋದ್ರೆ ಏನಾಗುತ್ತಾ ಊರಿಗೆ ರೋಡ್ ಬರ್ತಾ ನಳದಾಗ ನೀರು ಬರ್ತಾವ ನಮ್ಮ ರೇಷನ್ ಅಕ್ಕಿ ಬರ್ತಾವ ನಿಮ್ಮ ಅಕೌಂಟಿಗೆ 2000 ರೂಪಾಯಿ ಬರ್ತಾವೆ ಇಂಡೈರೆಕ್ಟ್ ಆಗಿ ಹಗಲು ರಾತ್ರಿ ದನ ಅದು ದುಡ್ದು ನಿನ್ನ ಹೆಣಕ್ಕೆ ಕಟ್ಟಕತ್ತೀವಿ ಏನ್ ಚಂದ ಹಿಡಿತೀರಿ ಕೈಯ ಮಿಸ್ ನಮ್ ಹಿಡ್ತಾನ ಹಂಗ್ರಿ ಹಿಡ್ತಾ ಹಿಡ್ದು 2 ಗುಳಿಗೆ ಕೊಟ್ವಿ ಅಂದ್ರೆ 6 ತಿಂಗಳದಾಗ ಅವ್ರವ್ರ ನಿಚ್ಚಳ ನೋಡು 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 ಜೋಕಾಲಿ ಆಡ್ತಾರ ಹಾಗೆ ಹಿಡ್ದೆ ತೆಗ್ದು ತೆಗಿಸಾಳು ಇವಳು ಅವಳು ಮುಚ್ಚೋದು ಅಡ್ಡ ಐತ್ ನಾನು ನೀವು ನಾಡು ಹಿಡಿದು ಬಾಡಿ ಆಮೇಲೆ ಚೆಕ್ ಮಾಡವಂತ್ರಿ ಅಂದಂಗ ನಿಮ್ದು ಅದು ಆಗೈತೇನ್ರಿ ಅದು ನಂದು ಅದು ಆಗಿಲ್ರಿ ಆಗಿಲ್ಲ ಇದು ಜಾಗೃತಿ ಆಗ್ಬಿಟ್ಟಿತ್ತು ಏನ್ರಿ ಅದು ನೀನು ಕೌನ್ಸ್ನಾಗ ಪಡೆದೇವ ದಿಕ್ಕಿನಿಂದ ಆಟಕ್ಕೆ ನಾನು ಕೌನ್ಸ್ನಾಗ ಪಡೆದ ಅದು ಅಂದ್ರ ಮದ್ವೆ ರೀ ಮದ್ವೆ ಅಂತ ಸಗಣಿ ತಿನ್ನೋ ಕೆಲ್ಸಕ್ಕೆ ಇನ್ನೂ ಕೈ ಹಾಕಿಲ್ಲ ಎದಕ್ ಬೇಕ್ರಿ ನ್ಯೂಕ್ಲಿಯರ್ ಬಾಂಬ್ ಕಟ್ಕೊಂಡು ಅಡ್ಡಾಡೋದು ಮದುವೆ ಆದ್ರೆ ಏನ್ ಸಿಗತ್ರಿ ಮಧ್ಯಾಹ್ನ ಒಂದು ಇದು ರ್ಯಾಡ್ ರೊಟ್ಟಿ ಬೆಳಿಗ್ಗೆ ನಾಷ್ಟ ಸಂಜೆ ಒಂದಿಷ್ಟು ರೈಸಿಗೆ ಆಸೆ ಕೊಡಿದ್ರೆ ಭಾಳ ಗುಂಜು ಅವರ್ರಿ ತಿಂಗಳಿಗೊಮ್ಮೆ ರೇಷನ್ ತಂದಾಕು ಸಂಜೆ ಮುಂದೆ ಮನೆ ಟೈಮ್ ಟು ಟೈಮ್ ಮನೆಗೆ ಹೋಗು ಊಟದಾಗ ಸ್ವಲ್ಪ ಉಪ್ಪು ಹೆಚ್ಚಾಗೈತಿ ಖಾರ ಕಡಿಮೆ ಆಗೈತಂದ್ರೆ ಗುದ್ದಿಸ್ಕೋಬೇಕು ಎದಕ್ ಬೇಕು ಇವೆಲ್ಲ ನಂದು ಬಿಡ್ರಿ ನಿಮ್ದು ಅದು ಆಗೈತೇನ್ರಿ ಅಯ್ಯೋ ಡಾಕ್ಟ್ರೆ ನಂದು ಅದು ಆಗಿಲ್ಲ ಇದು ಆಗಿಲ್ಲ ಏನು ಮಾಡ್ತೀರಿ ಮದುವೆ ಆಗಿ ಮುಂಜಾನೆ ದೇವ್ಕ ನಾಷ್ಟ ಮಾಡಿ ಹಾಕಿ ಮತ್ತೆ ಮಧ್ಯಾಹ್ನ ಕೂಡ ಅಡಿಗೆ ಮಾಡ್ಬೇಕು ಮತ್ತೆ ರಾತ್ರಿ ಆದ್ರೆ ಚಪಾತಿ ಲಟ್ಟಿಸ್ಬೇಕು ಇವ್ರು ಉಟ್ಕೊಂಡಿದ್ದು ಬಟ್ಟೆ ಬರಿ ಹೋಗಿಬೇಕು ತಿಂದಿ ತಾಳ್ ತೊಳಿಬೇಕು ಇವ್ರು ಅಂದ್ರೆ ಅನ್ಸ್ಕೋಬೇಕು ಆಡಿದ್ರೆ ಅನ್ಸ್ಕೋಬೇಕು ಹೊಡ್ಕೊಂಡು ಹೊಡ್ಸ್ಕೋಬೇಕು ಬಡ್ದು ಬಡಿಸ್ಕೋಬೇಕು ಯಾವ ಹೇಳಿದಲ್ರಿ ಕೋರಮ ಅಂತೀರಪ್ಪ 5 ರೂಪಾಯಿ ಕೊಟ್ಟ 50 ಕೊಟ್ಟು ಬಿಡಿಸ್ಬೇಕಲ್ಲ ಈಕಿಗೆ ನಮ್ಮ 3 ತೆಗೆದಿಟ್ರು ನಮ್ಮ 16 ತೆಗೆದು ಇಟ್ಲಕ್ಕೆ ಇನ್ನೂ ದೊಡ್ಡದೈತಿ ನಿಮ್ಮ ಲಿಸ್ಟ್ ಮದುವೆ ಆಗಿಲ್ಲ ಯಾರು ಬಿಡ್ರಿ ಮಕ್ಕಳು ಎಷ್ಟು ಬಂದಿವೆ ಮದುವೆನೇ ಆಗಿಲ್ಲ ಅಂತೀರಿ ಮಕ್ಕಳು ಎಲ್ಲಿಂದ ಬರ್ತಾರೆ ನೀ ಮದುವೆ ಆಗ್ಬಿಡು ನಮ್ಮ ಸಂಬಂಧ ಇಲ್ಲ ಸರಳ ಮಕ್ಕಳು ಹಡಿಬೇಕು ನೀ ಓ ಮದುವೆ ಆಗಿಲ್ಲ ಅಂದ್ರೆ ಯಾರು ಮಕ್ಕಳು ಹಡಿತಾರೆ ವರ್ಷಕ್ಕೆ ಒಂದೊಂದಾರ ಹಡಿಬೇಕು ಹಡಿಯೋನಂತಿಕಿ ಹಡಿಲಿಲ್ಲ ಅಂದ್ರೆ ಕುಂತ್ ನಾ ಹಡಿಲಿ ಎಲ್ಲರೂ ತಿಳ್ಕೊಬೇಡ್ರಿ ಮಕ್ಕಳು ಹಡಿಲಿಲ್ಲ ಅಂದ್ರೆ ಮೋಕ್ಷ ಸಿಗಲ್ಲ ಅಂತ ಹೇಳ್ಯಾರಿ ಡಾಕ್ಟರ್ ಅಂತ ಹೇಳ್ತೀರಿ ಎಲ್ಲೆಲ್ಲ ಮಾತಾಡ್ತಿರಲ್ಲ ಮೈ ಮೇಲೆ ಎಚ್ಚರ ಆಯ್ತೋ ಇಲ್ಲೋ ಎಚ್ಚರ
ಎಚ್ಚರ ತಪ್ಪು ಮಾತಾಡಕ್ ನನಗೇನು ಹುಚ್ಚಿಡುದಿಲ್ಲ. ಎದ್ದಿದ್ದಂಗೆ ಎದಿ ಬಂದು ಮಾತಾಡೋ ಎಚ್ಚರಪ್ಪದಿಂದ ನಾನು ಮದುವೆಗಿಂತ ಮುಂಚೆ 3 ನಿಮಿಷದ ಸುಖಕ್ಕೆ ಆಸೆ ಪಟ್ಟು ಮಕ್ಕಳನ್ನ ಹರಿದು ಮಣ್ಣಾಗಿಟ್ಟು ಮತ್ತೆ ನಾನು ಸಮಾಜದಾಗ ಮಾನವಂತರ ಮಗಳು ಅಂತ ಎದ್ದಿ ಬಿಸಾಡ ಹುಡುಗಿಯರ್ನ ಏಸ್ ಮಂದಿ ನೋಡಿಲ್ರಿ ನಾನು. ಅಂಥ ಜಾತಿಗೆ ಸೇರಿದ ಹೆಣ್ಣು ನಾನಲ್ಲ. ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕರ ಮದುವೆ ಆಗ್ತೀನಿ, ಇಲ್ಲ ಅಂತಂದ್ರ ಒಂಟಿಯಾಗಿರ್ತೀನಿ ಅಂದೆ. ನೀನು ಒಂಟಿಯಾಗಿರ್ತೀನಿ ಅಂದ್ರೆ ಈ ಸಮಾಜ ನಿನಗೆ ಇರಕ್ ಕೊಡ್ಬೇಕಲ್ಲ. ಯಾರ ಮನೆ ಆಕಳ ಸಡ್ಲೈತಿ, ಯಾರ ಗಂಡ ಹೆಂಡತಿ ನಡಬರ್ಕ ಜಗಳ ಹತ್ತೈತಿ, ಎಂದವ್ರ ಸಂಸಾರದಾಗ ಕಟ್ಟಿ ಅಲ್ಲೇಡಿಸಿ ಅವ್ರು ಹೇಳ್ತೀನಿ ನಾನು ತಪ್ಪಿಸ್ಕೋಬೇಕನ್ನೋ ಕಾಮುಕ ನನ್ನ ಮಕ್ಕಳು ಹೆಚ್ಚಾಗಿರ ಈಗಿನ ಕಾಲದಾಗ. ಅಂದಾಗ ಅಮೂಲ್ ಬೇಬಿ ಸಕ್ಕರೆ ಗುಂಡಿ ನೀನು ಒಬ್ಬಕ್ಕಿರ್ತೀಯಲ್ಲ. ಇಷ್ಟೆಲ್ಲ ಬೋಧನೆ ಹೇಳೋ ನೀ ಹ್ಞೂ ಅಂದ್ರ ನಿನ್ನ ಮದುವೆ ಆಗ್ತೀನಿ. ಇದು ಕರ್ದ ಕ್ಯಾರ ಹಾಕಿ ಸೋಳದಂತ 20 ವರ್ಷ ಒಟ್ಟ ಮದುವೆ ಆಗಲ್ವಲ್ಲ. 26 ಇಲ್ಲ ಹೊಯ್ಕೊಂಡು ಬೇಕಾಗಿ ಬಂದ್ರಿ ನೀವು. ಯಾಕೆ ನಿನ್ನೆ 6ಕ್ಕೆ ಮಣ್ಣು ಹಾತ್ರಿ ಅವ್ರು ಸತ್ತಾರ್ರಿ ಅವರು. ಸಾವಿತ್ರಿ ಈ ಹೊಸದಾಗಿ ಮದುವೆ ರೂಮ್ ಬಿಟ್ಟು ಹೊರಗೆ ಬರೋದಿಲ್ಲ ಅಂತ. ನಮ್ಮ ಕಾಲದಲ್ಲಿ ಹಂಗಿದ್ದಿಲ್ಲ. ನಮ್ಮ ಕಾಲದ ಬಗ್ಗೆ ಇವ್ರಿಗೆ ಏನು ಹೇಳಿಬಿಟ್ರೆ ಮುಗದೆ ಹೋಯ್ತು. ನೀವೇನು ಹಳೆ ಕಾಲದಲ್ಲಿದ್ರೆ ಹೊಸ ಕಾಲಕ್ಕೆ ಯಾವಾಗ ಬರ್ತೀರೋ ನಮ್ಮನ್ನೇ ಕೇಳ್ತಾರೆ. ಹೆಚ್ಚು ಕಡಿಮೆ ಏನಾಗಿ ಮಾತಾಡ್ಬಿಟ್ರೆ ಸಾಕು ಈಗಿನ ಮಕ್ಕಳು ಮನೆಯಿಂದ ಗೆಟ್ ಔಟ್ ಅಂದ್ಬಿಡ್ತಾರೆ. ಆದರೆ ನನ್ನ ಮಗ ಹಾಗಿಲ್ಲ. ನನ್ನ ಮಗ ಶ್ರೀರಾಮ ಇದ್ದಾಗೆ ಇವನೇನೋ ಒಳ್ಳೆಯವನೇ. ಆದರೆ ಈ ಮನೆಗೆ ನಡೆಯಲು ಬಂದ ಸೊಸೆಯ ಗುಣ ಯಾಗಿದೆ ಅಂತ ಇಲ್ಲಿವರೆಗೂ ಗೊತ್ತಾಗ್ತಾ ಇಲ್ವಲ್ಲ. ಏನು ಓಹೋ ಇವಳು ಬಂದೇ ಬಿಟ್ಲ. ಇಲ್ಲ ಎದ್ದಿಲ್ಲ ಎಬ್ಬಿಸುವ ನಿನಗೇನು ಸಾಲಿ ಬಿಟ್ರೆ ಎಬ್ಬಿಸಿ ಮೇಲೆ ಕಳ್ಸಂಗೆ ಕಾಡ್ತೀನಿ ನಮ್ಮನ್ನು. ನಿನ್ನ ತಲೆಯಾಗ ಬುದ್ಧಿ ರೈತಿಲ್ಲ. ಯಾಕ ಅಲ್ಲ ನಿನಗೆ ಒಮ್ಮೆ ಏನು ಹೇಳಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋ ಏನು ದಾಡಿ ನಿನಗೆ. ಓಯ್ ಹಿಂದೆ ಮಾಡಿದಾಗ ಮುಂದೆ ಮಾಡಿ ನಡೀಲಿ. ಈಗ ಯಾಕ ನಾನಕ್ಕಿಂತ ಚಂದ ಸಿಕ್ಕಳ ನಿಮ್ಗ ಬಿಟ್ಟು ಬಿಡ್ರಿ ಸಾವುಕಾರಿನೆಲ್ಲ. ನಾನ್ ನಿಮ್ಮ ಮನೆಗೆ ಇರ್ತಾನೆ ಯಾವಕಿನ ಬರಾಕ ಬಿಡಲ್ಲ. ಯಾರು ಯಾಕೆ ಬರ್ತಾರ? ನನ್ನ ಮುದ್ದಾದ ಸೊಸೆ ಮನೆಗೆ ಬಂದಿಲ್ಲ. ಸಣ್ಣವಲ್ಲೇನೆ ನಾ ಬ್ಯಾರೆ ತಿಳ್ಕೊಂಡಿದ್ದೆ. ನೀ ಏನ್ ತಿಳ್ಕೊಂಡಿದ್ದಿ? ನಮ್ಮ ಸಾವುಕಾರ ಇಷ್ಟು ದಿವಸ ಆಯ್ತು ನನಗ ಬಲದಿಲ್ಲ, ಮತ್ತೆ ಯಾವಕ್ಕೆ ಬಲದ್ರು ಅಂತ. ನೀ ಕರೆ ಬಿಡು ಒಲೆನ್ ಕಾಣ್ತೀಯ. ನಿಂದ್ರಿಸಿ ಜಾಡ್ ಸರಿ ಹಂಗೆ ಕಾಣ್ತೀರ ನಮ್ಮ ಕಣ್ಣಿಗೆ. ಯಾವನೇ ಒದ್ಯಾಕ ಬಂದ್ರೆ 9 ದಿನ ಮ್ಯಾಗ ಮಾಡ್ತೀನಿ ನಾನು. ಈ ಕುಮಾರಿ ಅಂದ್ರೆ ಅಷ್ಟಾಗು ತಿಳ್ಕೊಬೇಡ. ಭಾಳ వచ్చింది ಓಲೋರ ಕೆಲಸ ಮುಗಿಸ್ಕೊಂಡು ನಡಿ ಪ್ರೀತಿ ನಡಿ. ಅವರ ಬಾಬಾ ಕುಮಾರಿ ಕರ್ತಂತ ಐತಲ್ಲ, ಎಲ್ಲಿಗೆ ಹೋದ್ಲು? ಓಹೋ ಕುಮಾರಿ ಕರನ್ ಕೇಳ್ತಿಲಿಗೆ ನಾನು ಕರನ್ ಕೇಳಿಲ್ಲ ಅಲ್ಲ. ಓ ನೀತಿಗಳಾಗಿತ್ತು ಅಂತ ಕಾಣುತ್ತ. ಎಲ್ಲಿ ಅದೇ ಕಾಣ್ತಾ ಇಲ್ಲ. ಎದ್ದು ಹೊರಗಡೆ ಹೋಗಿ ಬಹಳ ಹೊತ್ತಾಯ್ತು ಮಾವ. ಸಾವಿತ್ರಿ ಒಂದು ಮಾತು ಕೇಳ್ತೀನಿ ನಡೆಸ್ಕೊಡ್ತೀವಿ. ಅದೇನಂತ ಹೇಳಿ ಮಾವ, ನಿಮ್ಮ ಮಾತಿಗೆ ನಾನು ಪ್ರತಿ ಆಡೋದಿಲ್ಲ. ನೋಡ್ ಸಾವಿತ್ರಿ, ಮನುಷ್ಯನ ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ರೆ ಸಮಯಕ್ಕನುಸಾರವಾಗಿ ನಡ್ಕೊಂಡು ಹೋಗ್ಬಿಟ್ರೆ ಅವನ ಜೀವನ ನೆಮ್ಮದಿಯಿಂದ ಸಾಗುತ್ತೆ. ಏನಂತೀಯ? ಈ ಮಾತ ನನಗೆ ಹೇಳ್ತಾ ಇದ್ರಿ ಅಂತ ನನ್ ತಿಳಿಲಿಲ್ಲ. ತಿಳಿಯುತ್ತೆ, ಒಂದಲ್ಲ ಒಂದು ದಿನ ನಿಮ್ಗೆ ಚೆನ್ನಾಗಿ ತಿಳಿಯುತ್ತೆ. ಆಗ ನಿಮ್ಗೆ ತಿಳಿಲಿಲ್ಲ ಅಂದ್ರೆ ನಾನು ನಿಮ್ಗೆ ಚೆನ್ನಾಗಿ ತಿಳಿಸಿ ಹೇಳ್ತೀನಿ. ನೋಡು, ನೀನು ಗಂಡ ಅಂದ್ರೆ ನನ್ನ ಮಗ, ತಾಯಿ ಆದಂತಾನೆ ಗೊತ್ತಿಲ್ಲ, ಇನ್ನು ತಂದೆ ನಾನಾಗಿ ಅವನ ಯೋಗಕ್ಷೇಮ ವಿಚಾರ ಮಾಡಿಕೊಂಡು ಅವಳು ನೆನಪಬಾರದಂತೆ ಬೆಳೆಸಿದ್ದೇನೆ. ಬೆಳೆಸಿದ ಮರದಲ್ಲಿ ಒಂದಲ್ಲ ಒಂದು ದಿನ ಹಣ್ಣು ತಿನ್ನಬೇಕೆಂಬ ಆಸೆಯನ್ನು ಇಟ್ಟಿದ್ದೇನೆ. ಆದರೆ ಆಸೆ ಪಟ್ಟ ಈ ತಂದೆಗೆ ಮಗನಾದವನು ಹಣ್ಣು ತಿನ್ನಿಸ್ತಾನೋ ಅಥವಾ ಮಣ್ಣು ತಿನ್ನಿಸ್ತಾನೋ ಯಾರಿಗೂ ಗೊತ್ತು. ತಂದೆ ಮಾತಿಗೆ ವಿರೋಧವಾಗಿ ನಡೆದುಕೊಳ್ಳೋದಿಲ್ಲ ಮಾವ ನಿಮ್ಮ ಮಗ. ಅದು ನಿನಗಿಂತ ನನಗೆ ಚೆನ್ನಾಗಿ ಗೊತ್ತಲ್ಲ. ಆದರೆ ತಂದೆ ಮಗನ ಪ್ರೀತಿಯಿಂದ, ತಾಯಿ ಮಗನ ಮಮತೆಯನ್ನ, ಬಂಧು ಬಳಗದ ಭಾವನೆಯನ್ನ ಅಳಿಸೋದು ಉಳಿಸೋದು ಹೆಣ್ಣಿನ ಕೈಯಲ್ಲೇ ಇದೆ. ಯಾಕಂದ್ರೆ ಹೆಣ್ಣು ಮನೆಗೆ ನಾರಿನೂ ಹೌದು, ಮಾರಿನೂ ಹೌದು. ಮಾವ, ಈ ಮನೆಯಿಂದ ಬೆಳಗುವ ನಾರಿ ಆಗ್ತೀನಿ ವಿನಃ ಮಾರಿ ಆಗೋದಿಲ್ಲ. ಇದಕ್ಕೆ ನಿಮ್ಮ ಪಾದಗಳೇ ಸಾಕ್ಷಿ.
ನೂರು ಕಾಲ ಸುಖವಾಗಿ ಅಂದಾಗೆ ಕುಮಾರನ ಕೆಲಸ ತೆಗಿಬೇಕಂತ ಮಾಡಿದ್ವಿ, ಏನ್ ಮಾಡ್ಲಿ? ಇರ್ಲಿ ಬಿಡಿ ಮಾವ, ಅವಳೊಂದು ಪರದೇಸಿ ಏನು ಇದೇ ಮನೆಯಲ್ಲಿ ಕಸ ಮುಸ್ರಿ ಮಾಡಿ ತನ್ನ ಜೀವನವನ್ನು ನಡೆಸ್ತಿದ್ದಾಳೆ. ಅವಳಿಂದ ನಿಮ್ಗೇನೂ ತೊಂದರೆ ಇಲ್ಲ. ಅವಳಿಂದ ನಾನು ತೊಂದರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನೀವು ಹೊತ್ತಾಗಿ ಮದುವೆ ಆಗಿದ್ರಿ. ಶಿವಪೂಜೆನ ಕರಡಿ ಬಿಟ್ಟಾಗ ಯಾಕೆ ಅವಳು ನನ್ನ ವಿಚಾರ ಅಷ್ಟೇ. ಬೇಡ ಅಂತ ಬಿಟ್ಬಿಡೋಣ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಿದಾಯ್ತು. ನಾನು ಸ್ವಲ್ಪ ತೋಟಕ್ಕೆ ಹೋಗಿ ಬರ್ತೀನಿ. ಸರಿ ಮಾವ. ನಮ್ಮ ಮಾನವರು ಯಾಕೆ ಈ ರೀತಿ ಮಾತಾಡಿ ಹೋದ್ರು? ನನಗೊಂದು ತಿಳಿತಾ ಇಲ್ವಲ್ಲ. ಏನೇ ವಿಚಾರ ಮಾಡ್ತಿದ್ಯಾ ಕುಮಾರಿ? ಏನಾದ್ರು ಅಂದ್ರೆ ಅವಳೇನಂತಾರೆ, ಅವಳು ಕೂಡ ನನ್ನಂತೆ ಒಂದು ಅನಾಥ ಹೆಣ್ಣಿಲ್ಲ. ಮತ್ತೇನೇ ವಿಚಾರ ಮಾಡ್ಕೊಂಡು ನಿಂತಂಗೆ ಕಾಣ್ತಿತ್ತು? ಏನಿಲ್ಲ ರೀ, ಇವತ್ತೇಕೋ ಮಾವನವರ ಮಾತು ತುಂಬಾ ಬಿರುಸಾಗಿ ಬಂತು. ಅದಕ್ಕೆ ನಮ್ಮ ತಂದೆಯವರ ಮಾತನ್ನ ನೀನು ಮನಸ್ಸಿಗೆ ಹಚ್ಕೊಂಡು ಅನ್ಸುತ್ತೆ. ನಮ್ಮ ತಂದೆಯವರ ಸ್ವಭಾವನೇ ಹಾಗೆ ಕಂಡು ಒಂದೊಂದ್ಸಲ ಸಿಟ್ಟು ಮಾಡ್ತಾರೆ, ಒಂದೊಂದ್ಸಲ ಪ್ರೀತಿ ಮಾಡ್ತಾರೆ. ಈ ಬಾಳು ಬೊಗಸೆ ಬಿಟ್ಟು ಸ್ನೇಹಿತರ ಜೊತೆ ಊರು ಕೇರಿ ಅಂತ ತಿರುಗೋದನ್ನ ಬಿಡು ಅಂತ ಬೈತಾರೆ. ಇಷ್ಟಕ್ಕೆ ನಾವು ಕೋಪ ಮಾಡ್ಕೊಂಡ್ರೆ ಜೀವನ ನಡೀತೇನೆ ಹುಚ್ಚಿ. ಬೈದು ಹೇಳುವವರು ಬದುಕೋದಕ್ಕೆ ಅನ್ನೋದನ್ನು ನಾವು ಮರಿಬಾರ್ದು. ಅದು ನಿಜ. ಯಾವುದಕ್ಕೂ ಯೋಚನೆ ಮಾಡಬೇಡ ಅಂತ ಹೇಳೋ ಬುದ್ಧಿ ಕೊಟ್ಟೇ ಇರ್ತಾನೆ ಆ ದೇವರು. ಆದರೆ ಹೇಳುವವರ ಮನಸ್ಸಿನಲ್ಲಿ ಚಿಂತೆಗಳನ್ನೇ ತುಂಬಿರ್ತಾನೆ. ಚಿಂತೆ ಮಾಡೋದಕ್ಕೆ ಆ ದೇವರು ನಿಮ್ಗೆ ಏನ್ರಿ ಕಡಿಮೆ ಮಾಡಿದ್ದಾರೆ? ಸ್ನೇಹ ಬಾಂಧವ್ಯದಿಂದ ನನ್ನನ್ನು ದೂರ ಮಾಡಿದ್ದಾರೆ. ದೂರದ ಊರಿನವರಾದ ನಾವು ಒಬ್ಬರು ಮನೆ ಒಬ್ಬರು ನೋಡದೆ ಇದ್ರು. ನಮ್ಮಿಬ್ಬರ ಮನಗಳು ಒಂದುಗೂಡಿವೆ. ಒಬ್ಬರು ಮನೆ ಒಬ್ಬರು ನೋಡಿ ಸಂತೋಷ ಪಡೋ ಸಮಯಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಆ ಸಮಯ ಇಂದಿನ ನಾಳೆ ಬಂದೇ ಬರುತ್ತದೆ. ಅದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಯೋಚನೆ ಮಾಡಬೇಡ ಅಂತ ಹೇಳೋ ನೀನೇ ಕೊರಗ್ತಾ ಇದೆಯಲ್ಲ ಸಾವಿತ್ರಿ. ಕಷ್ಟನೇ ಬರಲಿ ಸುಖನೇ ಬರಲಿ, ನಮ್ಮ ಈ ಜೀವನ ನಂತನವನವಾಗಲಿ. ಒಂದ್ಸತಿ ನಗು ನೋಡೋಣ. ಹೋಗಿಪ್ಪ. ಅಪ್ಪ ನಾನ? ಸಾವಿತ್ರಿ, ನೀನಂದಂತೆ ನಾನು ಅಪ್ಪನಾಗಿ ನೀನ್ ತಾಯಿ ಆದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿಗೆ ನನ್ನ ಸ್ನೇಹಿತನ ಹೆಸರಿಡ್ತೀನಿ, ವಿಜಯ್ ಅಂತ. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಮಂಜುಳಾ ಮುದುಳ ಮಾತಾಡಕತ್ತೀನಿ. ಏನಪ್ಪಾ ವಿಷಯ ಅಂದ್ರ, ಇಷ್ಟು ದಿನ ನಮ್ಮನ್ನ ರಂಗಭೂಮಿ ಬೆಳೆಸಿರಿ, ಬೆಳ್ಸಾಕತ್ತೀರಿ, ಹಾಗೆ ಯೂಟ್ಯೂಬ್ನಾಗೂ ಬೆಳ್ಸಾಕತ್ತೀರಿ. ನಿಮ್ಮ ಆಶೀರ್ವಾದದಿಂದ ನಾವೀಗ ನಮ್ದಾದಂತ ಒಂದು ನಾಟಕ ಕಂಪನಿ ಸಂಘ ಕಟ್ಕೊಂಡಿವಿ, ಶ್ರೀ ಭುವನೇಶ್ವರಿ ನಾಟ್ಯ ಸಂಘ ಮುದೋಳ ಅಂತ. ನಿಮ್ಮ ಜಾತ್ರೆ ಸಮಾರಂಭಗಳಿಗೆ ನಾಟಕ ಬೇಕಾದಲ್ಲಿ ಕೆಳಗಿನ ನಂಬರ್ಗೆ ಸಂಪರ್ಕಿಸಿರಿ. ನಿಮ್ಗೆ ಯಾವ ನಾಟಕ ಬೇಕಾದ್ರೂ ನಾವು ಬಂದ್ ಆಡ್ಕೊಡ್ತೀವಿ. ಆ ನಾಟಕನಾಗ ಪ್ರಮುಖವಾಗಿ ಹಾಸ್ಯ ಪಾತ್ರದಲ್ಲಿ ಮುದೋಳ ಕಟ್ಟಪ್ಪ ಅಂತ ಹೆಸರು ಮಾಡಿರುವ ನಟರಾಜ್ ಮುದೋಳ ಅವರು ಪ್ರಮುಖ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರ. ಇನ್ನು ನಮ್ಮ ಮುದೋಳ ಕಟ್ಟಪ್ಪ ಚಾನಲ್ ಅನ್ನ ನೀವೆಲ್ಲರೂ ಸೇರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೆಳಗ್ ಗಂಟೆ ಇರುತ್ತೆ, ಆ ಗಂಟೆ ಹೊಡೆಯೋದು ಮಾತ್ರ ಮರಿಬೇಡ್ರಿ. ನಮಸ್ಕಾರ. ನಮಸ್ಕಾರ.